ಸರ್, ಈಗ ಪ್ರಜ್ವಲ್ ಪ್ರಕರಣದಲ್ಲಿ ಸಾಹಿತಿಗಳೆಲ್ಲರೂ ಸೇರಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಒಂದು ಪತ್ರ ಬರೆದಿದ್ದಾರೆ ಸರ್. ಮಹಿಳೆಯರು ಸುರಕ್ಷಿತವಾಗಿ ಹೇಗಿರಕ್ಕೆ ಸಾಧ್ಯ, ಸರ್ಕಾರದ ಮೇಲೆ ವಿಶ್ವಾಸ ಇಟ್ಟು ಅನ್ನುವಂಥ ವಿಚಾರಗಳನ್ನೆಲ್ಲ ಕೂಡ ಬರೆದಿರುವಂಥದ್ದು ಸರ್. ಕುಂಬಿ ವೀರಭದ್ರಪುರ ಸೇರಿದಂತೆ ಒಟ್ಟು 107 ಜನ ಸಾಹಿತಿಗಳು ಈ ರೀತಿಯ ಪತ್ರ ಬರೆದಿದ್ದಾರೆ. ಸಾಹಿತಿಗಳು ಬರೆದಿರ್ತಕ್ಕಂಥ ಪತ್ರವನ್ನು ಭಾಳ ಗಂಭೀರವಾಗಿ ಪರಿಗಣಿಸ್ತೇವೆ. ಯಾಕೆಂದರೆ ಅವರಿಗೆ ಸಮಾಜದ ಕಳಕಳಿ ಇರ್ತಕ್ಕಂಥವರು, ಅನೇಕ ವಿಷಯಗಳನ್ನು ಅವರು ಪ್ರತಿನಿತ್ಯ ಗಮನಿಸ್ತಾ ಇರ್ತಾರೆ. ಅಂಥವ್ರ ಅಭಿಪ್ರಾಯಗಳನ್ನು ಭಾಳ ಗಂಭೀರವಾಗಿ ಸರ್ಕಾರ ತಗೊಳ್ಳುತ್ತೆ. ನಾನು ಪತ್ರವನ್ನು ನೋಡಿಲ್ಲ, ಮುಖ್ಯಮಂತ್ರಿಗಳಿಗೆ ಬರೆದಿದ್ದಾರೆ. ಅದನ್ನು ನಾನು ಕೂಡ ಮುಖ್ಯಮಂತ್ರಿಗಳಿಂದ ತೆಗೆದುಕೊಂಡು ನೋಡ್ತೇನೆ, ಏನು ಹೋಲ್ ಕಾಂಟೆಕ್ಸ್ಟ್ ಏನು ಅಂತ. ನಾವು ಈ ಪ್ರಕರಣವನ್ನೇ ಭಾಳ ಗಂಭೀರವಾಗಿ ಪರಿಗಣಿಸಿದ್ದೇವೆ. ಅದರಿಂದ ಅವರು ನಮ್ಗೆ ಹೇಳಿರ್ತಕ್ಕಂಥದ್ದು ಇನ್ನೂ ಒಂದು ರೀತಿಯಲ್ಲಿ ಎಚ್ಚರಿಕೆಯನ್ನು ಕೊಟ್ಟಾಗುತ್ತೆ. ಹಾಗಾಗಿ ಅದನ್ನು ಭಾಳ ಗಂಭೀರವಾಗಿ ಪರಿಗಣಿಸ್ತೇವೆ. ಮತ್ತೊಂದು ಅಂಶ ಉಲ್ಲೇಖ ಮಾಡಿದ್ದಾರೆ ಸರ್, ರೇವಣ್ಣವರು ಅದನ್ನು ಹಳೆಯ ವಿಡಿಯೋ ಅಂತ ಒಪ್ಕೊಂಡಿದ್ದಾರೆ. ಸೊ ಅದಾಗಿ ಗೊತ್ತಿದ್ರೂ ಕೂಡ ಈ ರೀತಿಯ ಪ್ರಕರಣಗಳನ್ನು ಮುಂದುವರಿಸಿ ಬಿಟ್ಟಿರುವಂಥದ್ದಕ್ಕಾಗಿ ಅವ್ರ ಕುಟುಂಬದ ಸದಸ್ಯರಿಗೆ ಇದೆಲ್ಲವೂ ಗೊತ್ತಿತ್ತು, ಅವರ ವಿರುದ್ಧವೂ ಕೂಡ ಕೇಸ್ ದಾಖಲಾಗಬೇಕು ಅಂತ ಒತ್ತಾಯ ಮಾಡಿದ್ದಾರೆ ಸರ್. ಅದೆಲ್ಲವನ್ನು ಕೂಡ SIT ಕ್ರಮ ತಗೊಳ್ಳುತ್ತೆ. ಯಾಕೆಂದರೆ ನಾವು ಯಾವುದನ್ನು ಕೂಡ ತನಿಖೆ ನಡೀತಾ ಇರುವಂಥ ಸಂದರ್ಭದಲ್ಲಿ ನಾವು ಯಾವ ವಿಚಾರಗಳನ್ನು ಕೂಡ ಹೇಳಕ್ಕೆ ಬರೋದಿಲ್ಲ. ಇದನ್ನೆಲ್ಲ SITನವರು ಗಮನಕ್ಕೆ ತಗೊಳ್ತಾರೆ ಅಂಥೇಳಿ ನಾನು ಅಂದ್ಕೊಳ್ತೇನೆ. ಯಾಕೆಂದರೆ ಇವೆಲ್ಲ ಅದಕ್ಕೆ ಲಿಂಕ್ ಆಗಿರ್ತಕ್ಕಂಥದ್ದು. ಪ್ರತಿಯೊಬ್ಬರು ಅದೇ ಗೊತ್ತಿದ್ದರೆ ಹೇಳ್ಬೋದಲ್ಲ, ಹೇಳಿಬಿಟ್ರೆ ಮುಗ್ದೇ ಹೋಗ್ತದೆ. ತಿಮಿಂಗ್ಲ ಯಾರು ಅಂತ ಅವರೇ ಹೇಳಿಬಿಟ್ರೆ ಇದೆಲ್ಲ ಮುಗ್ದೇ ಹೋಗುತ್ತೆ. ಗೊತ್ತಿದ್ದರೆ ಅವ್ರಿಗೆ ತಿಮಿಂಗೆಲ್ಲ ಇದ್ದಾರೆ ಅಂತ ಗೊತ್ತಿದೆ ಅವರಿಗೆ, ಅದನ್ನು ಹೇಳದೇ ಇರೋದೇ ದೊಡ್ಡ ತಪ್ಪಲ್ವಾ? ಹೇಳಬೇಕು, ಹೇಳಿದರೆ ಭಾಳ ಒಳ್ಳೆಯದು. ಭ್ರಷ್ಟಾಚಾರದ ಪೆನ್ ಡ್ರೈವ್ ನನ್ನ ಹತ್ರ ಇದೆ, ಅದನ್ನು ಸರ್ಕಾರಕ್ಕೆ ಕೊಟ್ಟರೆ ತನಿಖೆ ಮಾಡಿಸುವಂಥ ತಾಕತ್ತು ಸರ್ಕಾರಕ್ಕಿದೆಯಾ ಅನ್ನೋಂಥ ಸವಾಲನ್ನು ಹಾಕಿದ್ದಾರೆ ಸರ್. ದಿನ ಹೇಳ್ತಾ ಇರ್ತಾರೆ, ದಿನ ಒಂದೊಂದು ಹೇಳಿಕೆ ಬರ್ತಾ ಇದೆ. ಅದನ್ನು ಅವರು ಕೊಡ್ಬೋದು. ಕೊಟ್ಟಾದ್ಮೇಲೆ ಮಾಡಲಿಲ್ಲ ಅಂತ ಹೇಳಲಿ ತನಿಖೆನ. ಕೊಟ್ಟಾದಮೇಲೆ ತನಿಖೆ ಮಾಡಲಿಲ್ಲ ಅಂತ ಹೇಳ್ಬೋದು ಅವರು. ಒಂದು ವೇಳೆ ನಾವು ಮಾಡದೇ ಇದ್ದರೆ ಕೊಡಲಿ ಅವರು. ಅದೆಲ್ಲ SIT ಗೊತ್ತಿರುತ್ತೆ. ನಿಮಗಿದೆಯಾ? ಅಲ್ಲ, ಯಾರಿಗಿದೆ ಮಾಹಿತಿ? ಇಲ್ಲ, ಯಾರಿಗಿದೆ ಮಾಹಿತಿ? ನಿಮಗಿದೆಯಾ? ನಿಮಗಿದೆಯೇನ್ರಿ? ನಿಮಗಿದ್ರೆ ಹೇಳಿ. ಮಾಹಿತಿ ಇದೆ ಅಂದರೆ ಯಾರಿಗಿದೆ? ನಿಮಗಿದೆಯಾ? ನಾನು ಹೇಳಿ ಅಲ್ಲ, ಯಾವ್ದು ಇದೆಯಾ? ಟಿಕೆಟ್ ಬುಕ್ ಆಗಿರೋ ಮಾಹಿತಿ ನಿಮ್ಮ ಹತ್ರ ಇದೆಯಾ? ಎಲ್ಲ ಹೇಳಿ ಅಪ್ಪ. ಇದ್ರೆ ಹೇಳಿ, ನಮ್ಗೆ ಸಹಾಯ ಆಗುತ್ತೆ. ಸುಮ್ಮನೆ ಹೇಳ್ಬಾರ್ದು. ಇರುತ್ತೆ, ಅದನ್ನ ನಿಮ್ಗೆ ಹೇಳ್ತಾರ? ಅವರು ತನಿಖೆ ನಡೆಯುವಾಗ ಅವ್ರು ಯಾವ ವಿಷಯ ಹೇಳಬೇಕು, ಯಾವ ವಿಷಯ ಹೇಳಬಾರ್ದು, ಅದನ್ನು ಸಾರ್ವಜನಿಕ ವಲಯಕ್ಕೆ ಯಾವ್ದು ಬರ್ಬೋದು, ಯಾವ್ದು ಇರಬಾರ್ದು ಅಂತ ಹೇಳ್ತಾರೆ. ನಿಮಗೆ ಗೊತ್ತಿದ್ರೆ ನೀವು ಹೇಳಿದರೆ ಸಹಾಯ ಆಗುತ್ತೆ. ಅದಕ್ಕೆ ನಾನು ಕೇಳಿದ್ದು, ನಿಮ್ಗೆ ಏನಾರ ಗೊತ್ತಿದ್ರೆ ಹೇಳಿಯಪ್ಪ, ಸಹಾಯ ಆಗುತ್ತೆ. ಕೆಲವು ಟೈಮ್ನಲ್ಲಿ ಏನಾಗುತ್ತೆ, ಇಂಟೆಲಿಜೆನ್ಸ್ನವ್ರಿಗೆ ಗೊತ್ತಿರಲ್ಲ, ಬೇರೆಯವ್ರಿಗೆ ಗೊತ್ತಿರುತ್ತೆ. ಅಂಥ ಟೈಮ್ನಲ್ಲಿ ಅದನ್ನು ಹೇಳಿದರೆ ಸಹಾಯ ಆಗುತ್ತೆ. ಅದೇ ಹಿಂದೆಲ್ಲ ಹೇಳಿದಿರ. ನಿನ್ನೆ ಸಿಎಂ ಅವ್ರ ಜೊತೆಗೆ ಸಭೆ ಮಾಡಿದ್ರೆ ಏನು ಇನ್ಸ್ಟ್ರಕ್ಷನ್ ನಿನ್ನೆ ಸಿಎಂ ಅವ್ರ ನಿವಾಸ? ನಿಮಗೆ ಹೇಳೋ ಅಂಥದ್ದು ಯಾವುದಿಲ್ಲ ಇದೆ. ಇನ್ಸ್ಟ್ರಕ್ಷನ್ನು, ಚರ್ಚೆ ಅವೆಲ್ಲ ನಾವು ಮಾಡ್ತೀವಿ. ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳು, ಸಚಿವರುಗಳು ಮಾತಾಡಲೇಬೇಕಲ್ಲ. ಆದರೆ ನಿಮಗೆ ಹೇಳೋ ಅಂಥದ್ದು ಯಾವುದಿರಲ್ಲ. ಹೌದು, ಅವರ ಮಗಳು ಚುನಾವಣೆಗೆ ನಿಂತಿದ್ದರು. ಹಾಗಾಗಿ ಚುನಾವಣೆ ವಿಚಾರದಲ್ಲಿ ಸ್ವಲ್ಪ ಮಾತಾಡೋಣ ಅಂತ ಹೋಗಿದ್ದೆ. ಏನಾಗಿದೆ, ಗೆದ್ದಿತರ ಏನು ಎಲ್ಲ ನಮಗಿರೋ ಮಾಹಿತಿಗಳು ಅವ್ರ ಹತ್ರ ಹಂಚ್ಕೊಂಡು, ಅವರು ಹೌದು ನಾವು ಗೆದ್ದಿದ್ದೇವೆ ಅಂತ ಹೇಳಿದರು. ಹಾಗಾಗಿ ಅದನ್ನೆಲ್ಲ ಮಾತಾಡಿಕೊಂಡು ಬಂದೆ. ಚುನಾವಣೆಯ ನಂತರದಲ್ಲಿ ಮತ್ತೆ ಸಮುದಾಯವಾರು DCM ವಿಚಾರ ಚರ್ಚೆಗೆ ಬರುತ್ತೆ ಅನ್ನೋದೇ ಇತ್ತು ಸರ್. ಆ ರೀತಿ ಏನಾದ್ರು ಚರ್ಚೆಗಳು? ಗೊತ್ತಿಲ್ಲ, ಅದೆಲ್ಲ ಹಂಗೆ ಗೊತ್ತಾಗೋದೇ ಇಲ್ಲ ಅವೆಲ್ಲ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.